ಕಪಿಲಾ ನದಿಯ ತಟ. ಮಧ್ಯಾಹ್ನ ಸರಿಯಾಗಿ 12 ಗಂಟೆ ಸಮಯ. ಸುತ್ತಲೂ ಶಾಂತವಾದ ವಾತಾವರಣ. ಆದರೆ ಈ ಶಾಂತಿ ಅದೆಷ್ಟು ಹೊತ್ತು ಇರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ತುಂಬ ಸೊಗೆಯ ಬಡ ಮಹಿಳೆ ನಂಜಮ್ಮ ಅವರ ಬದುಕಿನ ಆಧಾರವಾಗಿದ್ದ ಮೇಕೆಗಳು ಅಲ್ಲಿ ನೀರು ಕುಡಿಯುತ್ತಿದ್ದವು. ಇದೇ ಹೊತ್ತಿಗೆ ಅಲ್ಲಿಗೆ ಬರುತ್ತೆ ಆ ಸೈಬೀರಿಯನ್ ಹಸ್ಕಿ ನಾಯಿ. ಮಾಲೀಕನ ನಿಯಂತ್ರಣ ತಪ್ಪಿಸಿ ಮಿಂಚಿನ ವೇಗದಲ್ಲಿ ಮೇಕೆಯ ಮೇಲೆರಗುತ್ತೆ. ಬಡ ಮಹಿಳೆ ನಂಜಮ್ಮ ಕಿರುಚಾಡಿದ್ರೂ ಆ ಹಸ್ಕಿ ಬಿಡಲಿಲ್ಲ. ಜೀವ ಉಳಿಸಿಕೊಳ್ಳೋಕೆ ಮೇಕೆ ನದಿಯ ಆಳಕ್ಕೆ ನುಗ್ಗುತ್ತೆ. ನದಿಯ ದಡದಲ್ಲಿ ಮೀನು ಹಿಡಿಯುತ್ತಿದ್ದ ಈಜುಗಾರ ಯುವಕರು ತಕ್ಷಣ ನೀರಿಗೆ ಹಾರುತ್ತಾರೆ. ಹಸ್ಕಿ ನಾಯಿಯ ಹಿಡಿತದಿಂದ ಮೇಕೆಯನ್ನ ಬಿಡಿಸೋಕೆ ಪ್ರಾಣದ ಹಂಗು ತೊರೆದು ಹೋರಾಟ ಮಾಡ್ತಾರೆ. ಮೇಕೆ ಬಚಾವಾಯ್ತು ಅಂತ ಅಂದುಕೊಳ್ಳೋ ಹೊತ್ತಿಗೆ ಆ ಹಸ್ಕಿ ಮತ್ತೆ ಮರುದಾಳಿ ಮಾಡುತ್ತೆ. ಅದೆಂತ ಹಠ ಅಂದ್ರೆ, ಯುವಕರ ಕೈಯಲ್ಲಿದ್ದ ಮೇಕೆಯನ್ನ ಎಳೆದಾಡಿ ಅದನ್ನ ನೀರಿನಲ್ಲಿ ಮುಳುಗಿಸಿ ಉಸಿರುಗಟ್ಟಿಸುತ್ತೆ ಆ ಹಸ್ಕಿ. ಯುವಕರು ಮೇಕೆಯನ್ನ ದಡಕ್ಕೆ ಎಳೆದುಕೊಂಡು ಬರುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ನಂಜಮ್ಮನ ಪ್ರೀತಿಯ ಮೇಕೆ ಅಲ್ಲೇ ಪ್ರಾಣ ಬಿಟ್ಟಿತ್ತು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಆಮೇಲೆ. ಆರಂಭದಲ್ಲಿ ಎಷ್ಟಾದರೂ ಹಣ ಕೊಡ್ತೀನಿ ಎಂದಿದ್ದ ನಾಯಿ ಮಾಲೀಕ ಆಮೇಲೆ ನಂಜಮ್ಮ ಅವರ ಜೊತೆ ಚೌಕಸಿ ಮಾಡಿದ್ದಾನೆ. ಕೇವಲ 4,500 ರೂಪಾಯಿ ಕೊಟ್ಟು ಸತ್ತ ಮೇಕೆಯನ್ನು ತಾನೇ ಹೊತ್ತೊಯ್ದಿದ್ದಾನೆ ಅನ್ನೋದು ನಂಜಮ್ಮನ ಗಂಭೀರ ಆರೋಪ. ನೀರು ಕುಡಿಸ್ಕೊಂಡ್ ಬಂದು ಒಳ ತಗೋ ಬಂದ್ರೆ ಜಮೀನಿಂದ ನೀರು ಕುಡಿತಿದ್ದ ಎಳ್ಕೊಂಡು ಒಳ ಬಿದ್ಕೊತು ನಾಯಿ ಆಡ್ಮರಿಯ. ಆ ಮಯ್ಯ ಅವ್ರ ಬಾವ ಬಂದು ಸಿಕ್ಕಾಪಟ್ಟ ನನ್ನೊಂದಿಗೆ ಜಲಾಡಿ ಪೊಲೀಸ್ ಸ್ಟೇಷನ್ ಕುಡಿಸ್ತೀನಿ ನಿನ್ನ ಹಂಗ ಹಿಂಗ ಅಂತ ಅಂದ್ಬಿಟ್ಟು 5,000 ಹೇಳಿದಿ, 15,000 ಹೇಳಿದಿ, ಕೊಡ್ಲಿಲ್ಲ. ಬರೀ 4,000 ಕೊಟ್ಟ ಕಡೆ ಬಿದ್ದಿ. 4 ವರ್ಷ ಅದ ಅವಮ್ಮ ಆಡ್ನವ ನನ್ನ ತಪ್ಪು, ನೀನು ಮೈಸದ ಇಲ್ಲ, ನಿನಗೂ ಕೂದು ಕೊಟ್ಟಿನಲ್ಲ 2,000. ನನ್ಗೆ ಯಾಕೆ ಬರೀ 4,000 ಕೊಟ್ಟೆ, 4,000 ನೀನೇ ಮಡಿ ಕನ್ಕೊಂಡು ಜಲಾಡ್ದ. ಆಗ ಮಗಳ ಕಲಿ ಬಾಗರ್ ದೇಶ ಕೊಟ್ಟೆ ಗಣಸತ್ ಮುಂಡ ದುಡ್ಡು ಅವಳಿಗೆ ಸೇರಿಸಿ ನಾವು ಇತ್ತೀರ ಹಾಕೊಂಡು ಭಾನುವಾರ ಬರ್ತಿತ್ತಂತ. ಆ ಭಾನುವಾರ ನಾ ಬಂದಿದ್ದು ಕಾಣಿಲ್ಲ. ಅವ ಈ ಭಾನುವಾರ ಮಾತ್ರ ಕಂಡದು. ಭಾನುವಾರ ಡೈಲಿ ಬರ್ತಿದ್ನಂತ. ಅವತ್ತು ಬಂದಿದ್ದು ನಾನು ನೋಡ್ದದು. ಇಷ್ಟಿಂದ ನಾವು ನೋಡಿಕ್ಕಿಲ್ಲ ಭಾನುವಾರ ದಿವಸ ನೋಡಿರ್ಲಿಲ್ಲ. ಒಟ್ಟಲ್ಲ ಆಡ್ ಮರಿ ಒಂದು ನ್ಯಾಯದಲ್ಲಿ ಹೋಯ್ತು ಹೋಯ್ತು. ಅವ ಅಮ್ಮನ್ಗೆ 4 ಕೊಟ್ಟಿ. ಇನ್ನೊಬ್ಬರ ಬದುಕನ್ನ ಕಿತ್ತುಕೊಳ್ಳೋ ಇಂತಹ ಪ್ರಾಣಿ ಪ್ರೇಮ ಬೇಕಾ? ನಂಜಮ್ಮನಿಗೆ ಸಿಗಬೇಕಾದ ನ್ಯಾಯ ಎಲ್ಲಿ? ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಇಂತಹ ಅಟ್ಟಹಾಸಕ್ಕೆ ತಡೆ ಬೀಳೋದು ಯಾವಾಗ? ಇದು ಇಂದಿನ ಜನತಾ ತೀರ್ಪು. ನಮಸ್ಕಾರ. ಅದು ಕಚ್ಚಿಗೆ ಹಾಕೋತಿತ್ತು, ಅದು ಈ ಕಡೆಗೆ ಹಾಕೋತಿತ್ತು.